ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮೀನು ಸಾಂಬಾರು ಹುಳಿನ ತುಂಬಾ ರುಚಿಯಾಗಿ ನಾವು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ಫ್ರೆಂಡ್, ತುಂಬಾ ರುಚಿಯಾಗಿರುತ್ತೆ. ಸಾಂಬಾರು ಹದ ಅಂತೂ ಕರೆಕ್ಟಾಗಿದೆ. ಈ ರೀತಿ ನಾವು ಹದವಾಗಿ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಒಂದು 4 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೊಮೊಟೊ ಹಣ್ಣನ್ನು ಮೀಡಿಯಮ್ ಸೈಜಿಂದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 5 ತುಂಡಾಗುವಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಂದರೆ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರ್ಕೊಂಡು ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಟ್ಟಿಗೆ ನಾನು ಎಲ್ಲವನ್ನು ಹಾಕಿ ಮಸಾಲೆನ ಮಾಡ್ಕೊಳ್ತಾ ಇರೋದು. ಈ ರೀತಿ ಮಾಡೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಇವಾಗ ಎಲ್ಲವನ್ನು ಕೂಡ ಹಾಕ್ಕೊಂಡಾಗಿದೆ ಕಾಯಿ ತುರಿನ. ಇವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮೀನು ಸಾಂಬಾರಿಗೆ ಹುಳಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಕ್ಕೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ 1 ಹಿಡಿ ಆಗುವಷ್ಟು ಕಡಲೆ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು. ಪುದೀನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಇದೆಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ತೀರ ತರ್ತರಿ ಎಲ್ಲ ರುಬ್ಬಕ್ಕೆ ಹೋಗ್ಬಿಡಿ, ನೀಟಾಗಿ ಇದನ್ನು ಚೆನ್ನಾಗಿ ನುಣ್ಣಗೆ ಇದನ್ನು ನೀಟಾಗಿ ರುಬ್ಕೋಬೇಕು. ಇವಾಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಒಂದು ಒಳ್ಳೆ ಮಸಾಲೆ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಯಾವ ಥರ ಇದೆ ಅಂತ. ಈ ರೀತಿ ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು. ಎಷ್ಟು ನಯಸ್ಸಾಗಿದೆ ಅಂತ ಈ ರೀತಿ ಚೆನ್ನಾಗಿ ರುಬ್ಕೊಳ್ಳಿ. ಆ ಮಸಾಲೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಮಸಾಲೆ ಅಂತ. ಇವಾಗ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಮೀನು ಕೂಡ ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಗೆ ಅಕ್ಕಿ ಹಿಟ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಯಾಕೆಂದರೆ ಅದ್ರ ಮೇಲ್ಗಡೆ ಇರೋಂಥ ಸ್ವಲ್ಪ ಹೊಲಸೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಉಪ್ಪು ಹಾಕೋದ್ರಿಂದ ಹೊಲಸು ಸ್ಮೆಲ್ಲು ಕೂಡ ಹೋಗುತ್ತೆ. ಹಾಗೆ ಮೀನಿನ ರುಚಿನೂ ಕೂಡ ಸಾಂಬಾರಲ್ಲಿ ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ಚೆನ್ನಾಗಿ ಒಂದು 2ರಿಂದ 3 ಬಾರಿನಾದ್ರು ಚೆನ್ನಾಗಿ ಉಜ್ಜಿಬಿಟ್ಟು ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಇವಾಗ ಆಗಿದೆ ಅಲ್ವಾ, ನೀಟಾಗಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಿಗೆ ನಾವು ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ಅಗಲವಾದ ಪಾತ್ರೆ ತೊಗೊಳ್ಳಿ ಮೀನು ಸಾರು ಮಾಡುವಾಗ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು. ಹಾಗೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದಾದಮೇಲೆ ಸ್ವಲ್ಪ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೊಮೊಟೊ, ಹಾಗೆ ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋಕ್ಕಂತ ನಾವು ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಈ ರೀತಿ ನಾವು ಮಸಾಲೆ ಚೆನ್ನಾಗಿ ಮಾಡಿಕೊಂಡ್ರೆ ಸಾಂಬಾರು ರುಚಿ ಡಬಲ್ ಆಗುತ್ತೆ. ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಸಾಂಬಾರದ ಎಷ್ಟು ಇರಬೇಕು ಅನ್ನೋದನ್ನ ನೋಡ್ಕೋಬೇಕು. ಇದಕ್ಕೆ ಮತ್ತೆ ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ನೀರು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ನಾವು ಸಾಂಬಾರನ್ನ ಮೀನು ಸಾರು ಸಾಂಬಾರು ಹುಳಿನ ಮಾಡ್ಕೋಬೋದು ಫ್ರೆಂಡ್ಸ್.
ನೋಡ್ತಾ ಇದ್ರಲ್ಲ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಮತ್ತು ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಮೀನು ಸಾಂಬಾರು ಮಾಡಲಿಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋನ ನೋಡಿ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಹೆಲ್ಪ್ ಆಗುತ್ತೆ. ಒಂದೇ ಸಲ ನಾವು ಮಿಕ್ಸಿಗೆ ಎಲ್ಲವನ್ನು ಮಸಾಲೆ ಹಾಕ್ಕೊಂಡು ಈ ರೀತಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಮೀನು ಸಾಂಬಾರ. ನೋಡ್ತಾ ಇದ್ರಲ್ಲ ಯಾವ ಥರ ಅಂತ ನಾನು ನಿಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಲ್ಲ. ಇವಾಗ ನೋಡಿ ಸಾಂಬಾರು ಇವಾಗ ಕರೆಕ್ಟಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ನಾವು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಮೀನನ್ನ ನಾವು ಒಂದು ಕುದಿ ಬಂದು ಸಾಂಬಾರು ಉಪ್ಪಾಗಿದೆಯೋ ಖಾರ ಆಗಿದೆಯೋ ಅಂತ ನೋಡಿ ರುಚಿನ ನೋಡಿಬಿಟ್ಟು ನಾವು ಮೀನನ್ನ ಹಾಕಬೇಕು. ಮೊದಲಿಗೆ ಮೀನನ್ನ ಹಾಕಬೇಡಿ. ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ರುಚಿನ ನೋಡಿಬಿಟ್ಟು ನಾವು ಮೀನನ್ನ ಹಾಕಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆಯಲ್ವಾ. ಈ ಕುದಿಯುವಾಗ ಒಂದು ಸಲ ನೀಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸಾಂಬಾರು ಕೂಡ ಆಗಿದೆ. ನೋಡ್ತಿದ್ರೆ ಇಷ್ಟು ಹದವಾಗಿ ಸಾಂಬಾರು ಇರಬೇಕು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ತೊಳೆದಿರೋಕ್ಕಂಥ ಮೀನು ಕೂಡ ನಾನೀಗ ಹಾಕ್ತಾಯಿದ್ದೀನಿ. ರುಚಿನ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ, ಕರೆಕ್ಟಾಗಿದೆ. ನೋಡ್ತಿದ್ರೆ ಇವಾಗ ನಿಧಾನವಾಗಿ ಮೀನನ್ನ ಹಾಕಬೇಕು. ತುಂಬಾ ಈಸಿಯಾಗಿ ನಾವು ಮೀನು ಸಾಂಬಾರು ಹುಳಿನ ಮಾಡ್ಕೋಬೋದು. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಕ್ವಿಕ್ಕಾಗೂ ಕೂಡ ಆಗುತ್ತೆ. ನೀವು ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಈಸಿ ಮೆಥಡಲ್ಲೇ ನೀವು ಮಾಡ್ಕೋಬೋದು ಈ ರೀತಿ. ಇವಾಗ ಎಲ್ಲವನ್ನು ಕೂಡ ಮೀನನ್ನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮುಳುಗಬೇಕು, ಆ ರೀತಿ ನಾವು ಚೆನ್ನಾಗಿ ಮೀನನ್ನ ಹಾಕಬೇಕು. ಈ ಥರ ಅಗಲವಾದ ನಾವು ಪಾತ್ರೆ ತಗೊಂಡ್ರೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಆಗಿದೆ. ಒಂದು ಕುದಿ ಕುದಿಸ್ಕೊಂಡ್ರೆ ಅಷ್ಟೇ ಸಾಕು, ತುಂಬ ಏನು ಕುದಿಸೋದು ಬೇಡ. ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು. ಫ್ರೆಂಡ್ಸ್, ಇವಾಗ ಆಗಿದೆ ಮೀನು ಸಾಂಬಾರು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ರುಚಿಯಾದ ಮೀನು ಸಾಂಬಾರು ಹುಳಿ. ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ, ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮೀನು ಸಾಂಬಾರು ಬರಲ್ಲ ಅನ್ನೋರು ಈಸಿಯಾಗಿ ಈ ಮೆಥಡಲ್ಲಿ ಮಾಡ್ಕೋಬೋದು. ತುಂಬಾ ಸಿಂಪಲ್ ಮೆಥಡು. ಸಾಂಬಾರು ಅದನ್ನು ಅಷ್ಟೇ ಫ್ರೆಂಡ್ಸ್, ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳು ಇಲ್ಲ, ಕರೆಕ್ಟಾಗಿದೆ. ಈ ರೀತಿ ನೀವು ಸಿಂಪಲ್ಲಾಗೆ ನೀವು ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಅನ್ನದ ಜೊತೆಗೂ ಅಷ್ಟೇ, ಹಾಗೆ ರಾಗಿ ಮುದ್ದೆಗೂ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ತುಂಬಾ ಈಸಿಯಾಗಿ ನೀವು ಈ ಮೆಥಡಲ್ಲಿ ಮಾಡ್ಕೋಬೋದು. ಬಹಳ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದನ್ನು ಹೆಚ್ಚು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.